ಹೆದ್ದಾರಿಯಲ್ಲೇ ಖಾಸಗಿ ಬಸ್ ಒಂದು ಹೊತ್ತಿ ಉರಿದಿದೆ. ಖಾಸಗಿ ಬಸ್ನಲ್ಲಿ 25 ಜನ ಪ್ರಯಾಣಿಕರಿದ್ರು. ಅವರು ಸ್ವಲ್ಪದ್ರಲ್ಲಿ ಪಾರಾಗಿದ್ದಾರೆ. ಪ್ರಾಣಾಪಾಯದಿಂದ ಎಲ್ಲಾ ಪ್ರಯಾಣಿಕರು ಪಾರಾಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಕದಬಹಳ್ಳಿ ಬಳಿ ಏಕಾಏಕಿ ಖಾಸಗಿ ಬಸ್ ಹೊತ್ತಿ ಉರಿದಿತ್ತು. ಉಡುಪಿಯಿಂದ ಬೆಂಗಳೂರಿಗೆ ಆ ಬಸ್ ಪ್ರಯಾಣವನ್ನ ಮಾಡ್ತಾ ಇತ್ತು. ಬೆಳಗಿನ ಜಾವ 5 ಗಂಟೆಯ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ. ಯಾವಾಗ ಬೆಂಕಿ ಕಾಣಿಸಿಕೊಳ್ತೋ ಚಾಲಕ ತಕ್ಷಣ ಸಮಯ ಪ್ರಜ್ಞೆಯನ್ನ ಮೆರೆದಿದ್ದಾನೆ. ಬೆಂಕಿ ಕಾಣಿಸಿಕೊಂಡಿದ್ದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಎಲ್ಲ ಪ್ರಯಾಣಿಕರನ್ನ ತಕ್ಷಣ ಬಸ್ನಿಂದ ಕೆಳಗಿಳಿಸಿದ್ದಾನೆ. ಆತನ ಸಮಯ ಪ್ರಜ್ಞೆಯಿಂದಾಗಿ 25 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಬೆಂಡಿಗನವಿಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಡೀಸೆಲ್ ಟ್ಯಾಂಕ್ ಫುಲ್ ಮಾಡುವ ಗಂಗೋ, ಡೀಸೆಲ್ ಟ್ಯಾಂಕ್ ಹತ್ರ ಡೀಸೆಲ್ ಟ್ಯಾಂಕು ಕಳಿಸಿ 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 ಆ ಕಡೆ ಕಳಿಸಿ. ಡೈರೆಕ್ಟ್ ಆ ಕಡೆ ಸೈಡು ಕವರ್ ಮಾಡ್ಕೋಬೇಕು. ಆ ಕಡೆ ಸೈಡು ಉಡುಪಿಯಿಂದ ಹೊರಟಿದ್ದಂತಹ ಬಸ್ ಸಾಮಾನ್ಯವಾಗಿ ರಾತ್ರಿ ಪ್ರಯಾಣಿಸುವಂತಹ ಖಾಸಗಿ ಬಸ್ಗಳು ಬಹುತೇಕ ಸ್ಲೀಪರ್ ಕೋಚ್ಗಳಾಗಿರುತ್ತವೆ. ಅಂತಹ ಸಂದರ್ಭದಲ್ಲಿ ಪ್ರಯಾಣಿಕರಿಗೆ ಈ ಬಗ್ಗೆ ಗೊತ್ತೇ ಆಗೋದಿಲ್ಲ. ಯಾಕಂದ್ರೆ ಒಳಗಡೆ ಅವರು ಮಲಗಿರ್ತಾರೆ. ಚಾಲಕನಿಗೆ ಬೆಂಕಿ ಹೊತ್ಕೊಂಡಿರೋದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಅವನು ಒಂದು ಕ್ಷಣ ಕೂಡ ವೇಸ್ಟ್ ಮಾಡಲಿಲ್ಲ. ತಕ್ಷಣ ಬಸ್ಸನ್ನ ಸೈಡಿಗೆ ಹಾಕ್ತಾನೆ. ಇರುವಂತಹ ಅಷ್ಟೂ ಪ್ರಯಾಣಿಕರು ಯಾರ್ಯಾರು ಮಲಗಿದ್ರು ಅವರನ್ನೆಲ್ಲ ಕೆಳಗಿಳಿಸಿದ್ದಾನೆ. 25 ಜನ ಪ್ರಯಾಣಿಕರಿದ್ರು. ಅವರೆಲ್ಲ ಕೆಳಗೆ ಇಳಿತಾ ಇದ್ದ ಹಾಗೆ ಏಕಾಏಕಿ ಬಸ್ ದಗದಗನೆ ಹೊತ್ತಿ ಉರಿಯುವುದಕ್ಕೆ ಆರಂಭ ಮಾಡಿದೆ. ಆನಂತರ ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದಾರೆ, ಬೆಂಕಿಯನ್ನ ನಂದಿಸಿದ್ದಾರೆ. ಅದೃಷ್ಟವಶಾತ್ ಅಷ್ಟೂ ಜನ ಪ್ರಯಾಣಿಕರು ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಸೇಫ್ ಆಗಿದ್ದಾರೆ. ಆ ಕಡೆ ಸೈಡು ಕವರ್ ಮಾಡ್ಕೋಬೇಕು. ಆ ಕಡೆ ಸೈಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.